ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪ್ಲೀಸ್ ಮಾಮ್, ಈ ಒಂದು ಕಾರಣಕ್ಕೆ ನನ್ನನ್ನು ದೂರ ಇಡಬೇಡ ಮಾಮ್. ನಾನೇನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿದ್ದೀನಿ, ಹೌದು, ಇಲ್ಲ ಅಂತಲ್ಲ. ಬಟ್ ಅದು ನನಗೆ ಅರಿವಾಗಿದೆ. ನಾನು ಆ ಗಿಲ್ಟಲ್ಲೇ ಇದ್ದೀನಿ. ಅದು ಪಶ್ಚಾತ್ತಾಪ ಆಗಿದೆ. ನನಗೆ ಬುದ್ಧಿನೂ ಬಂದಿದೆ. ಪ್ಲೀಸ್ ಮಾಮ್, ನನ್ನ ಕ್ಷಮಿಸು. ನೋಡು, ಈಗ ಅದ್ರ ಬಗ್ಗೆ ಮಾತಾಡೋದು ಬೇಡ. ನನಗೆ ಅದ್ರ ಬಗ್ಗೆ ಮಾತಾಡೋದು ಇಷ್ಟ ಇಲ್ಲ. ಮಾಮ್, ಅಟ್ಲೀಸ್ಟ್ ಕ್ಷಮಿಸಿದ್ದೀನಿ ಅಂತ ನಾದ್ರು ಹೇಳು ಮಾಮ್. ಮನ್ಸಿಗೆ ಸ್ವಲ್ಪ ಸಮಾಧಾನ ಇರುತ್ತೆ. ಸಿಸ್ಟರ್, ಕ್ಷಮಿಸಿದ್ದೀನಿ ಅಂತ ಹೇಳು ಸಿಸ್ಟರ್. ನನ್ನ ಮಾತಿಗೂ ಬೆಲೆ ಇಲ್ವಾ? ಸರಿ, ನೀನು ಹೇಳ್ತಿದ್ದೆ ಅಂತ ಕ್ಷಮಿಸ್ತೀನಿ. ಈಗ ಸಮಾಧಾನನಾ? ಅಂದಹಾಗೆ ಅಣ್ಣ ನಿನ್ನ ಹತ್ರ ಎಲ್ಲ ಹೇಳಿದಾನಲ್ವಾ? ಮಾಮ್ಸ್ ನನ್ನ ಹತ್ರ ಎಲ್ಲ ವಿಷಯ ಹೇಳಾಗಿದೆ. ಆದರೆ ಈ ವಿಷಯಗಳು ನನಗೆ ಮುಂಚೆನೆ ಗೊತ್ತು ಮಾಮ್. ಹೌದಾ? ನಿನಗೆ ಹೇಗೆ ಗೊತ್ತಾಯ್ತು? ಅದು ಬಿಡು ಮಾಮ್, ಹೇಗೋ ಗೊತ್ತಾಯ್ತು. ಆದರೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಬಿಗ್ ಬ್ರೋ ಒಬ್ಬ ಡಿಟೆಕ್ಟಿವ್ನ ಮೀಟ್ ಮಾಡಿದ್ದಾನೆ. ಡಿಟೆಕ್ಟಿವ್ನ? ಅವನು ಯಾಕೆ ಡಿಟೆಕ್ಟಿವ್ನ ಮೀಟ್ ಮಾಡ್ದ? ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಬ್ರೋಗೆ ಅವ್ರ ಅಮ್ಮ ಬದುಕಿರೋ ವಿಷಯ ಗೊತ್ತಿದೆ. ಅದು ಹೆಂಗೋ ಸಾಧ್ಯ? ಅವನಿಗೆ ಗೊತ್ತಾಗಿರೋಕೆ ಸಾಧ್ಯನೇ ಇಲ್ಲ. ಅವಳು ಬಾಯಿ ಬಿಡೋದಕ್ಕಿಂತ ಮುಂಚೆನೆ ಅವಳು ಬಾಯಿ ಮುಚ್ಚಿದೀವಲ್ಲ. ಅವಳು ನಂಗೆ ಮುಗಿಸ್ಬಿಟ್ಟಿದೀವಲ್ಲೋ. ಮಾಮ್ಸ್, ಏನ್ ಹೇಳ್ತಾ ಇದ್ಯಾ? ಅಯ್ಯೋ ದೇವ್ರೆ, ಗುಟ್ಟನ್ನ ರಟ್ ಮಾಡ್ಬಿಟ್ನಲ್ಲಪ್ಪ. ಮಾಮ್, ಏನಿದೆಲ್ಲ ನನಗೆ ಅರ್ಥ ಆಗ್ತಿಲ್ಲ. ಸಿಸ್ಟರ್, ಏನು ಮುಚ್ಚಿಡೋದು ಬೇಡ, ಎಲ್ಲ ಹೇಳ್ಬಿಡೋಣ. ಅದು ಅಳಿಮಯ್ಯ, ನಿನ್ನ ಮತ್ತೆ ಅಮ್ಮನ ಮಧ್ಯ ದ್ವಿಪಕ್ಷೀಯ ಸಂಬಂಧ ಸರಿ ಇರ್ಲಿಲ್ವಲ್ಲ, ಅದಕ್ಕೆ ಎಲ್ಲ ವಿಷಯ ಹೇಳಿರ್ಲಿಲ್ಲ, ಕೆಲವು ಮುಚ್ಚಿಟ್ಟಿದ್ವಿ. ಸರಿ, ಆಯ್ತು. ಈಗಲಾದ್ರೂ ಹೇಳಿ ಇಬ್ರು, ಏನ್ ವಿಷಯ? ಅಳಿಮಯ್ಯ, ಆ ಮಾನ್ಯ ಅಮಾನ್ಯ ಆದಮೇಲೆ ಅವಳು ತಂಗಿ ಧನ್ಯ ಬಂದಿದ್ಲು. ಆ ಧನ್ಯ ಮಾನ್ಯನಿಗಿಂತ ಪ್ರಳಯ ಅಂತಕಿ. ಅವಳು ಗೌತಮ್ ಹತ್ರ ಅವನ ತಾಯಿ ಮತ್ತೆ ತಂಗಿ ಬದುಕಿದ್ದಾರೆ ಅನ್ನೋ ಸತ್ಯ ಹೇಳಕ್ ಬಂದಿದ್ಲು. ಯಾವುದೋ ಸೈಕಲ್ ಗ್ಯಾಪಲ್ಲಿ ಸತ್ಯ ಹೇಳಿದಾಳೆ ಅಂತ ಅನ್ಸುತ್ತೆ. ಇಲ್ಲ ಅಂದ್ರೆ ಗೌತಮ್ಗೆ ಹೆಂಗ್ ಗೊತ್ತಿರೋದು? ಇಲ್ಲಣ್ಣ, ಅದೇಗೆ ಸಾಧ್ಯ? ಸ್ಪೈ ಕೆಲಸ ಮಾಡೋದಕ್ಕೆ ಭೂಮಿಕಾ ನೆಕ್ಲೆಸಲ್ಲಿ ನಾವು ಬಗ್ ಫಿಕ್ಸ್ ಮಾಡಿದ್ವಲ್ಲ, ಹಾಗೇನಾದರೂ ಧನ್ಯ ಬಾಯಿ ಬಿಟ್ಟಿದ್ದಿದ್ರೆ ನಮಗೆ ಗೊತ್ತಾಗ್ತಿತ್ತಲ್ವಾ? ಇಲ್ಲ ಸಿಸ್ಟರ್, ನಾವು ಅಲ್ಲಿಂದ ಹೊರಡುವಾಗ್ಲೇ ಅವಳು ಸತ್ತಿದಾಳೆ ಅಂದ್ಬಿಟ್ಟು ಇಯರ್ ಬಡ್ಸ್ ತೆಗೆದಿದ್ವಲ್ಲ, ಆ ಗ್ಯಾಪಲ್ಲಿ ಅವಳು ಗೌತಮ್ ಹತ್ರ ಹೇಳಿದಾಳೆ. ಹಾಂ, ಆ ಸಾಧ್ಯತೆ ಇದೆ. ಮೋಸ್ಟ್ಲಿ ಹಾಗೇ ಆಗಿರಬೇಕು. ಹಾಗಾಗಿದೆಯೋ ಇಲ್ವೋ ಅದು ನನಗೆ ಗೊತ್ತಿಲ್ಲ, ಆದರೆ ಇದಂತೂ ಸತ್ಯ. ಡಿಟೆಕ್ಟಿವ್ ಆಫೀಸಿಗೆ ಬಂದಿದ್ದಾನೆ ಆ್ಯಂಡ್ ಬಿಗ್ ಬ್ರೋ ಅವನ ತಾಯಿ ತಂಗಿನ ಹುಡುಕ್ಸೋ ಕೆಲಸನ ಅವನಿಗೆ ವಹಿಸಿದ್ದಾನೆ. ಆ್ಯಂಡ್ ಈ ವಿಚಾರ ನನಗೆ ಗೊತ್ತಾಗಿದ್ದು ಬೋರ್ಡ್ ರೂಮಲ್ಲಿ CCTV ಫುಟೇಜ್ ನೋಡಿದಾಗ. ಆ ಫುಟೇಜಲ್ಲಿ ಆಡಿಯೋನ ರೆಕಾರ್ಡ್ ಆಗಿತ್ತು. ಸಿಸ್ಟರ್, ಇದು ನಾವು ಚಾಪೆ ಕೆಳಗೆ ನುಸುಳಿದ್ರೆ ಗೌತಮ್ ನಮಗಿಂತ ಫಾಸ್ಟ್ ಆಗಿ ಟೈಲ್ಸ್ ಕೆಳಗೆ ನುಸುಳ್ತಿದ್ದಾನೆ. ನಮಗೊಂದು ಸಣ್ಣ ಸುಳಿವು ಕೊಡದೆ ಇಡೀ ರಹಸ್ಯನ ಭೇದಿಸೋ ಕೆಲಸ ಮಾಡ್ತಿದ್ದಾನಲ್ವ ಸಿಸ್ಟರ್? ಇಷ್ಟೆಲ್ಲ ಮಾಡಿ ಕೊನೆಯಲ್ಲಿ ಹೀಗೆ ಆಗ್ಬಿಡ್ತಲ್ಲ ಅಣ್ಣ. ಅದಕ್ಕೆ ಹೇಳೋದು ಕ್ಲೈಮ್ಯಾಕ್ಸ್ ಇಂಪಾರ್ಟೆಂಟ್ ಅಂತ. ಸಿಸ್ಟರ್, ಈ ಟಾಕೀಸ್ ಅಲ್ಲಿ ಸಿನಿಮಾ ಮುಗಿಯೋಕ್ಕಿಂತ ಮುಂಚೆನೆ 3 ತಿಂಗಳಿಗೆ ಹುಟ್ಟಿದವ್ರ ತರ ಪ್ರೇಕ್ಷಕರು ಪಾರ್ಕಿಂಗ್ ಕಡೆ ಓಡೋಗ್ತಾರಲ್ಲ, ಹಂಗ್ ಮಾಡ್ಬಿಟ್ವಲ್ಲ. ಸ್ಟೋರಿ ಇನ್ನೂ ಬಾಕಿ ಇತ್ತು ಅನ್ನೋದು ನಮ್ಗೆ ಗೊತ್ತೇ ಆಗಿಲ್ವಲ್ಲ ಸಿಸ್ಟರ್? ಆದ್ರೆ ಅವತ್ತು ನಾನು ಗೌತಮ್ ಹತ್ರ ಕೇಳಿದಾಗ ನನ್ನ ಹತ್ರ ಏನು ಹೇಳಿಲ್ಲ. ಯಾಕೆ ಹೇಳಿಲ್ಲ? ಯಾಕೆ ಹೇಳಿಲ್ಲ ಅಂದ್ರೆ ನಿಂದ್ರೆ ಹೇಳ್ಬಾರ್ದು ಅಂತ ಹೇಳಿಲ್ಲ, ಅಥವಾ ನಿನಗೆ ಬೇಜಾರಾಗತ್ತೆ ಅಂತ ಸುಮ್ಮನಿದ್ನೇನೋ, ಯಾರಿಗೆ ಗೊತ್ತು. ಆದ್ರೆ ಅಳಿಮಯ್ಯ ಹೇಳ್ದಂಗೆ ಅವನಿಗೆ ವಿಷಯ ಅಂತ ಗೊತ್ತಾಗಿದೆ. ಇದು ಮಾತ್ರ 100% ಸತ್ಯ. ನಮ್ಮ ಬೇಟೆ ಹಿಂದೆ ಗೌತಮ್ ಬಿದ್ದಿದ್ದಾನೆ. ಈಗೇನನ್ನ ಮಾಡೋದು? ವೆರಿ ಸಿಂಪಲ್ ಸಿಸ್ಟರ್.
ಅವನ ಕೈಗೆ ಬೇಟೆ ಸಿಗೋಕ್ಕಿಂತ ಮುಂಚೆ ನಾವೇ ಬೇಟೆ ಆಡಬೇಕು ಅಷ್ಟೇ. ನೀನು ಹೇಳೋದೇನೋ ಸರಿ, ಆದ್ರೆ ಅದಕ್ಕೂ ಮುಂಚೆ ಆ ಡಿಟೆಕ್ಟಿವ್ ಎಲ್ಲ ಕಂಡು ಹಿಡಿದು ಗೌತಮ್ ಹತ್ರ ಹೇಳ್ಬಿಟ್ರೆ ಏನಣ್ಣ ಮಾಡೋದು? ಹೌದಲ್ವಾ, ಆ ಚಾನ್ಸಸ್ಸು ಇದೆ. ಡೋಂಟ್ ವರಿ ಮಾಮ್ಸ್, ಆ ಕೆಲಸ ನನಗೆ ಬಿಡು. ಈ ಜೇಡಿ ಇಲ್ವಾ, ಅವರು ಯಾವ ಬಿಲ್ಲದಲ್ಲೇ ಅಡಗಿದ್ರು ಹುಡುಕಿ ಎಳ್ಕೊಂಬರ್ತೀನಿ. ಈ ವಿಷಯನ ನನಗೆ ಬಿಟ್ಟು ನೀವಿಬ್ರು ನಿಶ್ಚಿಂತೆಯಿಂದ ಇರಿ. ನನಗೇನು ಅನ್ನೋದನ್ನ ಇವಾಗ ಪ್ರೂವ್ ಮಾಡ್ತೀನಿ. ನೀನ್ ಹೇಗೆ ಹುಡುಕ್ತೀಯಾ? ಜನ ಇದ್ದಾರೆ ಮಾಮ್. ಬಾಸ್ ನೀವೇನ್ ಕೆಲಸ ಕೊಟ್ಟರು ಮಾಡ್ತೀನಿ ಅಂತ ಚಿಟಿಕೆ ಹೊಡೆಯೋಷ್ಟರಲ್ಲಿ ಬಂದು ನನ್ನ ಮುಂದೆ ನಿಂತ್ಕೋತಾರೆ. ಆ್ಯಂಡ್ ಕೊಟ್ಟ ಕೆಲಸನ ನಿಯತ್ತಾಗಿ ಮಾಡ್ತಾರೆ. ಅವ್ರು ಸಿಗ್ತಾರೆ ಅಂತೀಯಾ? ಯಾಕೆ ಸಿಗಲ್ಲ ಮಾಮ್? ಬಿಗ್ ಬ್ರೋಕ್ ಸಿಗ್ತಾರೆ ಅಂದಮೇಲೆ ನಮಗೂ ಸಿಗ್ಲೇಬೇಕು ತಾನೆ. ಎಲ್ಲಿ ಹೋಗ್ತಾರೆ? ಸಿಕ್ಕೇ ಸಿಗ್ತಾರೆ. ನನಗನ್ಸ್ತಿರೋದು ಏನು ಗೊತ್ತಾ, ಅವರು ಮಾಮ್ಸ್ ಕೈಗೆ ತಗ್ಲಾಕೊಂಡ್ರಲ್ಲ, ಅಂದ್ರೆ ಐ ಮೀನ್ ಕಾಣಿಸ್ಕೊಂಡ್ರಲ್ಲ, ಅಲ್ಲೇ ಆ ಪಾಯಿಂಟಿಂದ ಹೆಚ್ಚು ಕಡಿಮೆ ಅಂದರೆ ಮ್ಯಾಕ್ಸಿಮಮ್ ಒಂದು 5 ರಿಂದ 10 ಕಿಲೋಮೀಟರ್ ರೇಡಿಯಸ್ ಅಲ್ಲೇ ಇರ್ತಾರೆ. ಆದ್ರೆ ಅಳಿಮಯ್ಯ, ಇದು ಖಾಲಿ ಬಯಲಲ್ವಲ್ಲೋ, ಕಾಂಕ್ರೀಟ್ ಕಾಡು. ಎಲ್ಲಿ ಅಂತ ಹುಡುಕಿಸ್ತೀಯ? ಏನಾದ್ರೂ ಏನೋ ಮಾಮ್ಸ್, ಮೂಲೆನೂ ಬಿಡ್ದಂಗೆ ಒಂದೊಂದು ಮೂಲೆನೂ ಹುಡುಕ್ಸ್ತೇನೆ. ದೇಶ ಅಂತ ಇರೋ ಯಾವ್ದೋ ಟೆರರಿಸ್ಟ್ನ ಹುಡ್ಕೊಂಡೋಗಿ ಹೊಡಿತಾರ ಅಂಥದ್ರಲ್ಲಿ ನಮ್ಮ ಕಾಲು ಬುಡದಲ್ಲಿ ನಮ್ಮ ಕಾಲು ಕೆಳಗಿರೋರ್ನ ಹುಡ್ಕಕ್ಕಾಗಲ್ವ? ಸ್ವಲ್ಪ ಚೂರೇ ಚೂರು ಪ್ರಯತ್ನ ಪಡ್ಬೇಕಷ್ಟೆ. ಆಗದೆ ಇರೋದೇನೂ ಇಲ್ಲ. ಅವರು ಯಾವ ಬಿಲ್ದಲ್ಲಿದ್ರು ಸರ್, ಈ ಪುಂಗಿ ಊದಿ ಯಾವನ್ನ ಈಚೆ ಕರ್ಸೋದು ಅಂತಾರಲ್ಲ, ಹಾಗೆ ಪುಂಗಿ ಊದಿ ಅವ್ರನ್ನ ಈಚೆ ಕರ್ಸಿ ಕರ್ಕೊಂಬಂದು ನಿನ್ನ ಮುಂದೆ ನಿಲ್ಲಿಸ್ತೀನಿ. ಪುಂಗಿ ಊದೋದೇನು ದೊಡ್ಡ ವಿಷಯ ಅಲ್ಲ ಕಣಪ್ಪ. ಹಂಗಂತ ನಮ್ಮ ಹತ್ರ ಪುಂಗ್ತಾ ಇಲ್ಲ ತಾನೆ. ಬಿಲ್ಡಪ್ ಕೊಡೋ ದೊಡ್ಡ ವಿಷಯ ಅಲ್ಲ ಕಣೋ, ಅದಕ್ಕೆ ತಕ್ಕಂಗೆ ಪರ್ಫಾರ್ಮೆನ್ಸು ಇರಬೇಕು. ಇಲ್ಲ ಅಂದ್ರೆ ಇಂಡಸ್ಟ್ರಿಲಿ ಫೀಲ್ಡಲ್ಲಿ ನಾವು ಬರ್ಬಸ್ ಆಗೋಗ್ಬಿಡ್ತೀವಿ. ಈ ಮಾತು ಮಾಮೂಲಿ ಜನಕ್ಕೆ ಅಪ್ಲೈ ಆಗುತ್ತೆ ಮಾಮ್ಸ್, ಈ ಜೇಡಿಗಲ್ಲ. ಬರೀ ಖಾಲಿ ಬಿಲ್ಡಪ್ ಕೊಡ್ತಾ ಇಲ್ಲ ಮಾಮ್ಸ್, ನಾನು ನನ್ನ ರೇಂಜ್ಗೆ ನಾನು ಏನ್ ಮಾಡ್ಬೋದು ಅಂತ ಹೇಳಿ. ಈ ಜೇಡಿನ ಯಾವತ್ತೂ ಅಂಡರ್ ಎಸ್ಟಿಮೇಟ್ ಮಾಡಬೇಡ ಮಾಮ್ಸ್. ಕೆಲವೊಂದ್ಸಲಿ ನಾನೇನ್ ಮಾಡ್ತೀನಿ ಅಂತ ನನಗೆ ಗೊತ್ತಿರಲ್ಲ, ನುಗ್ಗಿ ಹೊಡೆಯೋದು ಒಂದೇ ಗೊತ್ತಿರೋದು ನನಗೆ. ಹಾಗಂತ ಮತ್ತೆ ಎಡವಟ್ ಮಾಡ್ಕೋಬೇಡ. ಏನೇ ಮಾಡಿದ್ರು ಯೋಚನೆ ಮಾಡು. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಮತ್ತೆ ನಮ್ ಬುಡಕ್ಕೆ ಬರುತ್ತೆ. ತಲೆ ಕೆಡ್ಸ್ಕೋಬೇಡ ಮಾಮ್, ನಿನ್ನ ಕುರ್ಚಿಗೆ ಏನೂ ಆಗೋದಿಲ್ಲ. ಮಾಮ್, ಈ ಮನೆಗೆ ಮಹಾರಾಣಿ ನೀನು. ಇಲ್ಲಿವರೆಗೂ ನಿನ್ನ ಮಾತೆ ನಡೆದಿರೋದು, ನಿನ್ನ ಮಾತೆ ಮುಂದೆಗೆ ನಡಿಬೇಕು ಅಂಡ್ ನಡೆಯುತ್ತೆ. ಮಾಮ್, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಒಂದು ಮನೆಗೆ ನೀನು ಪರ್ಮನೆಂಟ್ ಪ್ರೈಮ್ ಮಿನಿಸ್ಟರ್. ಅಳಿಮಯ್ಯ, ಮತ್ತೆ ನಾನು ತಾವು ಲಿಕ್ಕರ್ ಮಿನಿಸ್ಟರ್. ಬೇಕಾಗಿತ್ತ ನಂಗಿದು. ಮಾಮ್ಸ್ ಅಂಡ್ ಮಾಮ್ ಇಬ್ರು ಚಿಂತೆ ಮಾಡೋದನ್ನ ಬಿಟ್ಬಿಡಿ. ಇಷ್ಟು ದಿನ ಬೇರೆ ಲೆಕ್ಕ, ಆದ್ರೆ ಈಗ ಈ ವಿಷಯಕ್ಕೆ ಈ ಜೇಡಿ ಎಂಟ್ರಿ ಕೊಟ್ಟಾಗಿದೆ. ಅವರು ಎಲ್ಲ ಇದ್ರು ಅವ್ರನ್ನ ಹುಡುಕಿ ಅವ್ರಿಗೊಂದು ಗತಿ ಕಾಣಿಸೋ ಜವಾಬ್ದಾರಿ ನಂದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.